ಮನೆ ಹತ್ರ ಇರೋ ಕಲ್ಲು ಎತ್ಕೊಂಡು ಜೋಬಲ್ ಯಾಕಂದ್ರೆ ಆ ಕಲ್ಲು ಮುಟ್ಟು ನೋಡಿದಾಗೆಲ್ಲ ನನ್ನ ಕೋಪ ಬರಬಾರ್ದು ಇವತ್ತು ಯಾರ ಮೇಲೆ. ಯಾಕಂದ್ರೆ ನ್ಯೂ ಇಯರ್ ಇದೆಯಲ್ಲ, ಇವತ್ತು ವೈಕುಂಠ ಏಕಾದಶಿ, ನಾಳೆ ವೈಕುಂಠ ದ್ವಾರದಶಿ, ನಮ್ಮ ಆಫೀಸರ್ಗೆಲ್ಲ ದೇವ್ರು ಒಳ್ಳೇದು ಮಾಡಲಿ, ನಮ್ಮ ಆಫೀಸರ್ ಆರೋಗ್ಯವಂತರಾಗಿರ್ಲಿ ಅಂತ ದೇವ್ರು ನಮಸ್ಕಾರ ಮಾಡ್ಕೊಂಡು ಒಂದು ಕಲ್ಲು ಹಾಕೊಂಡ್ ಬಂದಿದ್ದೀನಿ ಜೋಬಲ್ಲಿ. ಏನಕ್ಕೆ ಕಲ್ಲು ಹಾಕೊಳ್ಳೋದು, ಅದು ಮುಟ್ಟಾಗೆ ಜ್ಞಾಪಕ ನನಗೆ, ಇವತ್ತು ನನ್ನ ಕೋಪ ಬರಬಾರ್ದು ಅಂತ ಜ್ಞಾಪಕಕ್ಕೋಸ್ಕರ ಕಲ್ಲು ಹಾಕೊಂಡು ಬಂದಿದ್ದೀನಿ ಜೋಬಲ್ಲಿ. ಅದಕ್ಕೆ ಇವತ್ತು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲ. ಇಲ್ಲ ಸರ್, ಪ್ರತಿಯೊಂದು ಆನ್ಲೈನ್ ಆಗಿ ಇನ್ನೊಂದು ದಿವಸ ನಾವು ಸರ್ ಆನ್ಲೈನ್ ಪ್ಲೇಟ್ ಕೊಡ್ತೀನಿ ಸರ್. ಬಹಳ ಸಮಾಧಾನವಾಗಿ ಮಾತಾಡ್ತಾ ಇದ್ದಾರೆ. ಯಾವುದೇ ಯೋಜನೆ ಬಂದಾಗ ಈಗ ಮಂಜುನಾಥ್ ಒಬ್ಬರಿಗೆ ಅಲ್ಲ, ಎಲ್ಲ ಅಧಿಕಾರಿಗಳು ಅನ್ವಯಿಸುತ್ತೆ. ಈಗ ನಾವೆಲ್ಲ ಜನಪ್ರತಿನಿಧಿಗಳು, MLA, FLC, MP ಅಥವಾ ಇನ್ಯಾರು ಜನಪ್ರತಿನಿಧಿಗಳು ಇರ್ತಾರಲ್ಲ, ಅವ್ರಿಗೆ ಈ ಯೋಜನೆಗಳೇ ಗೊತ್ತಿಲ್ಲದೆ ಇದ್ರೆ ನಮ್ಮ ಹತ್ರ ಬರೋರು ನಾವು ಹೇಳ್ಬೋದು. ಅಟ್ಲೀಸ್ಟ್ ಏನಾಗಿದೆ, ನಿಮ್ಮ ಆಫೀಸಿಗೆ ದಿನ ಯಾರು ಬರ್ತಾರೆ ಅವನಿಗೆ ಮಾತ್ರ ಗೊತ್ತಿರ್ತದೆ. ಇವತ್ತು ಯಾರು ಬರ್ತಾನೆ, ನಾಳೆ ಅವನೇ ಬರ್ತಾನೆ, ನೆಕ್ಸ್ಟ್ ಇಯರ್ ಅವನೇ ಬರ್ತಾನೆ, ಇನ್ನೊಂದು ನೆಕ್ಸ್ಟ್ ಇಯರ್ ಅವನೇ ಬರ್ತಾನೆ, ಅಥವಾ ಅವ್ರಿಗೆ ಬೇಕಾಗಿರೋದು ಕರ್ಕೊಂಡ್ ಬರ್ತಾರೆ. ಅಟ್ಲೀಸ್ಟ್ ನಮ್ಮಂತ ಅವ್ರಿಗೆ ನೀವು ತಿಳಿಸಿದ್ರೆ, ಮಾಹಿತಿ ಕೊಟ್ರೆ, ಈ ಹೊಸ ಯೋಜನೆ ಬಂದಿದೆಯಪ್ಪ, ಈ ಹೊಸ ಯೋಜನೆ ಬಂದಿರೋದಾದ್ರೆ ನಮಗೆ ಮಾಹಿತಿ ಕೊಡ್ಬೇಕಲ್ಲ. ಇವೆಲ್ಲ ಕಡೆ ಅದನ್ನ ಅವೇರ್ನೆಸ್ ಪಂಚಾಯತ್. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಆಮೇಲೆ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಲ್ಲೆಲ್ಲ ಕೂಡ ಮಾಡಿರ್ಬೇಕಲ್ಲ, ಅಲ್ಲಿ ಮಾಡಿದೀವಿ ಅಂತ ಹೇಳ್ತೀರಿ ನೀವು. ಅಲ್ಲಿ ಮಾಡಿದ್ರೆ ಯಾರೋ ಒಬ್ರು ನಮ್ಮ ಹತ್ರ ಬರ್ತಿದ್ರು, ಇಂಥ ಯೋಜನೆ ಬಂದಿದೆ ಸರ್, ಅವರ ರೇಡಿಯೋರ್ಗೆ ಹೇಳಿ ಸರ್, ಫೋನ್ ಮಾಡಿ ಹೇಳಿ ಸರ್, ನಮ್ಗೆ ಮಾಡ್ಕೊಡಕ್ಕೆ ಹೇಳಿ ಸರ್. ಇದು ಎಲ್ಲಾ ಅಧಿಕಾರಿಗಳಿಗೂ ಅನ್ವಯಿಸುತ್ತೆ, ಬರೀ ಅವ್ರ ಮಂಜುನಾಥ್ ಒಬ್ಬರಿಗೆ ಅಂತಲ್ಲ. ಮತ್ತೆ ನೀವು ಯಾರು ರಿಪೀಟ್ ಮಾಡಿಸ್ಕೋಬಾರ್ದು. ಸರ್ಕಾರದ, ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಯಾವುದೇ ಯೋಜನೆಗಳು ಬಂದಾಗ ಅದು ಹೊಸದಿರ್ಲಿ ಹಳೇದಿರ್ಲಿ, ಸರ್ ಈ ವರ್ಷದ ಇಷ್ಟಿದೆ ಸರ್ ಟಾರ್ಗೆಟ್, ಇಷ್ಟು ಬಂದಿದೆ ಸರ್, ಈ ಹೆಡ್ ಆಫ್ ಅಕೌಂಟ್ ಅಲ್ಲಿ ಇಂತಿಂತ ಒಂದು ಅವಕಾಶ ಇದೆ ಸರ್, ಯಾರಾದ್ರೂ ಫಲಾನುಭವಿಗಳು ಹೇಳಿ ಸರ್. ಏನಾಗ್ಬಿಡುತ್ತೆ, ನಾವು ನಮ್ಮನೆ ಕೊಡುತ್ತಿಲ್ಲ, ತಿಳ್ಕೊಂಡು ನೀವು ಅರ್ಥ ಮಾಡ್ತೀರಿ. ಎಲ್ರಿಗೂ ಹೇಳ್ತೀನಿ. ನಾನು ಇವಾಗ ಹೇಳಿದೆ, ನೀವು ಇಲಾಖೆ ಬಂದ ಹಿಂಗೆ ಅನ್ಕೊಂಡೆ ಸಪರೇಟ್ ಬುಕ್ಲೆಟ್ ಮಾಡಿ ಅಂತ ಹೇಳಿದೆ. ಒಂದೊಂದು ಇಲಾಖೆದು ಅವ್ರು ಸಪರೇಟ್ ಬುಕ್ಲೆಟ್ ಮಾಡಬೇಕು. ಇವ್ರು ಏನ್ ಮಾಡ್ತಾರೆ, ಎಲ್ಲರೂ ಸೇರಿಸಿ ಒಟ್ಟಾಗಿ ಎಲ್ಲರನ್ನೂ ಸೇರಿಸಿ ಒಂದೇ ಕೊಟ್ಟಿರ್ತಾರೆ, ಅದರಲ್ಲಿ ಡೀಟೇಲ್ ಮಾಹಿತಿ ಇರುತ್ತೆ. ಎಷ್ಟು ಸೀಟ್ ಎಲ್ಲ ಕೊಡ್ಲಿ, ನಾವು ಅವ್ರು ಕೊಡಿರೋದು ನಾವು ತಗೊಳ್ಳೋಣ, ಇಲ್ಲಿ ಇಟ್ಕೊಂಡು ನಾವು ನೋಡ್ಕೊಳ್ಳೋಣ. ಆಮೇಲೆ ಏನು ಅಂತ ನೆಕ್ಸ್ಟ್ ಒಂದೊಂದು ಬುಕ್ ಒಂದೊಂದು ಇಲಾಖೆ ಒಂದು ಸೀಟು, 2 ಸೀಟು, 3 ಸೀಟು, ಎಷ್ಟು ಸೀಟ್ ಇದೆ ಗೊತ್ತಿಲ್ಲ, ಸಂಪೂರ್ಣವಾದ ಮಾಹಿತಿ ಇರ್ಬೇಕು. ಆ ತರ ಇಲಾಖೆ ವೈಸು ನಮ್ಮ ಅವ್ರು ನಿಮ್ಗೆ ಹೇಳಿದೆ, ನಾನು ಮರ್ತಿದ್ದೀರ ನಾನು. ಸರಿ, ಇವಾಗ ಇಲ್ಲ ನಾನು ಒಂದು ಹೇಳ್ತೀನಿ ಕೇಳ್ಕೊಳ್ಳಿ. ADP ಮೀಟಿಂಗ್ ಅಂದರೆ ನಮಗೆ ರೈತರು ಅವರು ಇವರು ಕೆಲವೊಂದು ವಿಚಾರಗಳನ್ನ ನಮ್ಗೆ ಹೇಳಿರ್ತಾರೆ, ನಮಗೆ ರೈತರು ಹೇಳಿರ್ತಾರೆ. ನಾವೇನ್ ಮಾಡ್ತೀವಿ, ಆ ಥರ ಬಂದ್ಬಿಟ್ಟು ಏನು ಮಾಡ್ತೀವಿ, ಈ ಥರ ರೈತರು ಇವರೆಲ್ಲ ನಮ್ಮ ಗಮನಕ್ಕೆ ತಂದಿರೋದ್ರಿಂದ ನಾವೇನು ಮಾಡ್ತೀವಿ, ಈ ಥರ ಮಾಹಿತಿಗಳನ್ನು ಮಾರ್ಕ್ಸ್ ಮಾಡಿ ತೊಗೊಂಡ್ಬರ್ತೀವಿ. ಈ ಥರ ಇಟ್ಕೊಂಡಿರ್ತೀವಿ, ರೈತರು ಕೊಟ್ಟಿರೋ ಮಾಹಿತಿ, ಇಲ್ಲ ಪಬ್ಲಿಕ್ ಕೊಟ್ಟಿರ್ತಾರೆ, ಏನು ಹೆಚ್ಚು ಕಮ್ಮಿ ಆಗಿದೆ, ಇಲ್ಲ ಕರೆಕ್ಟಾಗಿ ಏನಾಗಿದೆ ಅನ್ನೋದು ನಮ್ಮ ಹತ್ರ ಮಾಹಿತಿ ರೈತರು ಅವರು ಕೊಟ್ಟಿರ್ತಾರೆ. ನಾವು ಇದನ್ನು ನೋಡಿಕೊಂಡು, ಇವಾಗ ಇದು ಡೇಟ್ ವೈಸ್ ಇದೆ ನಮ್ಮ ಹತ್ರ, ನಿಮ್ದಲ್ಲ ಬೇರೆ ಡಿಪಾರ್ಟ್ಮೆಂಟ್, ಇದು ಡೇಟ್ ವೈಸ್ ಇದೆ. ನಾವು ಇಲ್ಲ ಆ ಸಬ್ಜೆಕ್ಟ್ ಆ ಇಲಾಖೆ ಬಂದಾಗ ಇದನ್ನ ನಾವನ್ನ ಟ್ಯಾಲಿ ಮಾಡ್ತೀವಿ, ನಾವು ಏನಿದೆ ಇಲ್ಲಿ ಅಂತ. ಈ ತರ ಬಂದ್ರೆ ನಮಗೆ ಒಂಥರ ಮಾಹಿತಿ ಸಿಗ್ಬೋದು. ಇಲ್ಲ ನಾವು ಇವಾಗ ನೀವು ಆ ಫಲಾನುಭವಿ ಯಾರು ಏನು ಅಂತ ಹೇಳ್ತಾರೆ, ನಮಗೂ ಏನು ನಮ್ಮ ಹತ್ರ ಮಾಹಿತಿ ಇದೆ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ನಿಮ್ಮ ಹತ್ರ. ಈಗ ನೀವು ಇರೋದನ್ನ ಓದ್ಬಿಟ್ಟು ನೀವು ಹೋಗ್ತೀನಿ ಅಂದ್ರೆ ನನ್ನ KDP ಮೀಟಿಂಗ್ ಅನ್ಕೊಂಡು ನೀವು ಕರೆಕ್ಟ್ ನೀವೇನೋ ನೀವು ಬಂದಿದ್ದೀರಾ, ನೀವು ಬೇಜಾರು KDP ಮೀಟಿಂಗ್ ನೋಡಿರ್ತೀರಾ, ಇಲ್ಲ ಬೇಜಾರು KDP ಮೀಟಿಂಗ್ ಮಾಡಿರ್ತೀರ, ಎಲ್ಲ ತಾಲೂಕಲ್ಲಿ ಮಾಡಿರ್ತೀರ, ನೀವು ಇರೋ ಜಾಗದಲ್ಲೆಲ್ಲ KDP ಮೀಟಿಂಗ್ ಹೋಗಿರ್ತೀರಲ್ಲ, ಎಲ್ಲ ಒಂದೇ ಅಲ್ವಾ. ಅದೇನಂದ್ರೆ ನೀವು ಇದನ್ನ ಅಬ್ಸರ್ವ್ ಮಾಡಿಲ್ಲ ಅಷ್ಟೇ, ನೀವು ಡೈರೆಕ್ಟ್ ನಿಮ್ಮ ಆಫೀಸಿಂದ ಬಂದ್ಬಿಟ್ಟಿದ್ರೆ ನೀವು ಅಬ್ಸರ್ವ್ ಮಾಡಿಲ್ಲ. ಓಕೆ, ಅದಕ್ಕೆ ಒಂದು ಕೆಲಸ ಮಾಡಿ, ಇಲ್ಲ ನೀವು ಒಂದು ಕೆಲಸ ಮಾಡಿ, ಈಗ ಈ ಸಬ್ಜೆಕ್ಟು ನಾವು ಹಿಂಗೆ ಪೆಂಡಿಂಗ್ ಮಾಡ್ಕೊಳ್ಳೋಣ. ಈ ಸಬ್ಜೆಕ್ಟ್ ಪೂರ್ತಿ ಮಾಹಿತಿ ತಗೊಂಡು ಇನ್ನೊಂದು ದಿವಸ ಬನ್ನಿ, EO ಅವ್ರಿಗೆ ಮಾಹಿತಿ ಕೊಡಿ, EO ಅವ್ರಿಗೆ ಟೈಮ್ ಕೊಡ್ತೀವಿ, EO ಅವ್ರ ಚೇಂಬರಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇನ್ನು ನಮ್ಗೆ ಬರ್ತಾ ರೈಸ್ ಆಗ್ತಾ ಇರುತ್ತೆ, ರೈಸ್ ಆದ್ರೆ ಆಗಲ್ಲ. ಅದೊಂದು ನಮಗೆ ಇವಾಗ ಯಾರನ್ನು ಮಾತಾಡೋದೇ ಬಿಟ್ಬಿಟ್ಟಿದೀನಿ ನಾನು, ಯಾರನ್ನು ಮಾತಾಡೋದಿಲ್ಲ, ಆಫೀಸರ್ಸ್ನ ಯಾರನ್ನು ಮಾತಾಡೋದಿಲ್ಲ, ಬಿಟ್ಬಿಟ್ಟಿದೀವಿ ನಾವೆಲ್ಲ. ಅದಕ್ಕೆ ಇದು ಇಲ್ಲಿ ಮಾತಾಡೋದು ಬೇಡ, ಮೀಡಿಯಾದವ್ರು ನೋಡ್ತಾ ಇದ್ದಾರೆ, ಅವರು ತೆಗಿತಾರೆ, ವಿಡಿಯೋ ತೆಗಿತಾ ಇದ್ದಾರೆ, ಇದು ಸುಮ್ಮನೆ ಯಾಕೆ ಸುಮ್ಮನೆ ಬೇಡ. ನೆಕ್ಸ್ಟು ನೋಡ್ಕೊಳ್ಳೋಣ ಬೇಡ, ನೀವೇನು ಇನ್ನೇನು ಮಾಹಿತಿ ಏನು ಬೇಡ ಆಗೋಯ್ತು ಬಿಡಿ, ಅದು ನಿಮ್ದು ಆಗಿದೆ. ಇನ್ನೊಂದು ಪೇಜ್ ಇದೆಯಲ್ಲ
ನೀವು ಬಂದ್ಬಿಟ್ಟು ಎಲ್ಲ ಲೆಟರ್ಸ್ ಎಲ್ಲ ತಗೊಂಡು ಬಂದ್ಬಿಟ್ರು. ನಾನು ಒಂದನ್ನು ಓದ್ದೆ ಅವರು ಸೈನೇ ಮಾಡಿಲ್ಲ. ಓದ್ಬಿಟ್ಟು ಎಲ್ಲದಕ್ಕೂ ಸೈನ್ ಮಾಡಿದೆ. ಅದರಲ್ಲಿ ಒಂದನ್ನ ಸೈನ್ಗೆ ಎತ್ತಾಕ್ತೆ, ಇದು ಬೇಡ ಇದು ಇಟ್ಬಿಡು ಅಂತ. ಲೆಟರ್ ಮಾಡ್ತಿದ್ರೆ ಇದು ಬೇಡ ಇಟ್ಬಿಡು ಅಂತ ಸೈನ್ ಮಾಡ್ಲಿಕ್ಕೆ ಸೈನ್ ಇಟ್ಬಿಟ್ಟೆ ನಾನು. ಅಂದ್ರೆ ನಾವೇನೇ ಒಂದು ಸೈನ್ ಮಾಡ್ಬೇಕಂದ್ರೆ ಒಂದು ನೋಡ್ಬೇಕಂದ್ರೆ ಒಂದೊಂದು ಹೆಡ್ಲೈನ್ಸ್ ನೋಡ್ಬೇಕು. ಹೆಡ್ಲೈನ್ಸ್ ಏನು, ಆ ಹೆಡ್ಲೈನ್ಸ್ ಓದಿದಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಈ ಸಬ್ಜೆಕ್ಟ್ ಏನಿರುತ್ತೆ ಕೆಳಗಡೆ ಅಂತ. ಆವಾಗ ನಾವೇ ಡಿಸೈಡ್ ಆಗ್ಬಿಡ್ಬೋದು, ಎಸ್ ಆರ್ ನೋ ಡಿಸೈಡ್ ಆಗ್ಬೋದು. ಆ ಥರ ಇದು ನೋಡ್ಬೋದು. ಇರಲಿ, ಇವತ್ತು ವೈಕುಂಠ ಏಕಾದಶಿ ಏನು ಮಾತಾಡಲ್ಲ ಇರಲಿ, ಅದು ನೆಕ್ಸ್ಟ್ ನಾನು ಹೇಳ್ತೀನಿ. ಅವತ್ತು ನೀವು ಯಾವತ್ತು ನಮಗೆ ಫೋನ್ ಮಾಡ್ತಾರೆ ಡೀಟೇಲ್ ಎಲ್ಲ ತಗೊಂಡು ಅವತ್ತೊಂದು ಅಂತ ಚರ್ಚೆ ಮಾಡೋಣ, ಇದ್ರ ಬಗ್ಗೆ ಯಾವ್ಯಾವುದು ಏನು ಅಂತ ಮಾಡೋಣ.